ಹಾಲೆಲೂಯ, ಪ್ರೇಸ್ ದಿ ಲಾರ್ಡ್. ಕೀರ್ತನೆಗಳು 27 4ನೇ ವಚನ ನಾವು ಓದಿಕೊಳ್ಳೋಣ. ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲೇ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವನು. ಹಾಲೆಲೂಯ. ಇಲ್ಲಿ ದಾವೀದನು ಏನು ಕೇಳ್ತಾ ಇದ್ದಾನಂತಂದರೆ, ನನ್ನ ಜೀವಮಾನವೆಲ್ಲ ಯೆಹೋವನ ಮನೆಯಲ್ಲೇ ನಾನು ವಾಸ ಮಾಡುತ್ತೇನೆ, ಆತನ ಪ್ರಸನ್ನತೆಯಲ್ಲೇ ನಾನು ಜೀವಿಸ್ತೇನೆ ಎಂಬುದಾಗಿ ಆತನು ಪ್ರಾರ್ಥನೆ ಮಾಡ್ತಿದ್ದಾನೆ. ಪ್ರೇರೆ, ಇಲ್ಲಿ ದಾವೀದನ ಪ್ರಾರ್ಥನೆ ಯಾವ ರೀತಿ ಮಾಡ್ತಿದ್ದಾನೆ ಅಂದರೆ, ಆತನ ಜೀವಮಾನ ಕಾಲವೆಲ್ಲ ಯೆಹೋವನ ಮನೆಯಲ್ಲೇ ನಾನು ವಾಸ ಮಾಡುತ್ತೇನೆ ಎಂಬುದಾಗಿ ಆತನ ಪ್ರಾರ್ಥನೆ ಆಗಿದೆ. ಪ್ರೇರೆ, ಆತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಯಾಕೆ ಪ್ರಾರ್ಥನೆ ಮಾಡ್ತಿದ್ದಾನೆ ಅಂತಂದರೆ, ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಮತ್ತು ಆತನ ಧ್ಯಾನವನ್ನು ಯೆಹೋವನ ಧ್ಯಾನವನ್ನು ಮಾಡುವುದಕ್ಕೂ ದಾವೀದನು ಪ್ರಾರ್ಥನೆ ಮಾಡ್ತಿದ್ದಾನೆ. ಪ್ರೇರೆ, ಯಾಕೆ ಪ್ರಾರ್ಥನೆ ಮಾಡ್ತಿದ್ದಾನೆ ಅಂತಂದರೆ, ಆತನಲ್ಲಿ ಆತನ ಆಲಯದಲ್ಲಿ ಕೂತ್ಕೊಂಡು ದೇವರ ಪ್ರಸನ್ನತೆಯನ್ನು ಕೇಳುವುದಕ್ಕಾಗಿ ಪ್ರಾರ್ಥನೆ ಮಾಡ್ತಿದ್ದಾನೆ ದಾವೀದನು. ಪ್ರೇರೆ, ಅದೇ ರೀತಿಯಿಂದ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡನು. ಪ್ರೇರೆ, ಆತನು ಏನು ಕೇಳ್ಕೊಂಡಿಲ್ಲ, ಬೆಳ್ಳಿ ಕೇಳ್ಕೊಂಡಿಲ್ಲ, ಬಂಗಾರ ಕೇಳ್ಕೊಂಡಿಲ್ಲ, ಆಸ್ತಿ ಕೇಳ್ಕೊಂಡಿಲ್ಲ, ಅಂತಸ್ತು ಕೇಳ್ಕೊಂಡಿಲ್ಲ. ಆದರೆ ಯೆಹೋವ ದೇವರಲ್ಲಿ ಆತನು ಏನು ಕೇಳ್ಕೊಂಡಿದ್ದಾನಂತಾರೆ, ಒಂದೇ ವರ ಎಂಬುದಾಗಿ ಕೇಳ್ಕೊಂಡಿದ್ದಾನೆ. ಪ್ರೇರೆ, ಆದರೆ ನೀವು ಆದರೆ ಏನೆಲ್ಲ ಕೇಳ್ತಿದ್ದೆವು ಪ್ರೇರೆ, ದೇವರ ಸನ್ನಿಧಿಯಲ್ಲಿ ಏನೆಲ್ಲ ಕೇಳ್ತೇವೆ. ನನಗೆ ಮಕ್ಕಳು ಬೇಕು, ನನಗೆ ಕಷ್ಟ ಬೇಕು, ಪ್ರತಿಯೊಂದು ಬಂಗ್ಲೆ ಬೇಕು, ಬಂಗಾರ ಬೇಕು ಅಂತಂದು ನಾವಾದರೂ ಏನು ಕೇಳ್ತಿದ್ದೆವು ಪ್ರೇರೆ. ಆದರೆ ದಾವೀದನು ಇಲ್ಲಿ ಏನು ಕೇಳ್ತಿದ್ದಾನೆ ಅಂದರೆ, ಆತನ ಪ್ರಸನ್ನತೆಯಲ್ಲಿ, ದೇವರ ಪ್ರಸನ್ನತೆಯಲ್ಲಿ ನಾನು ಇರುವುದಕ್ಕಾಗಿ ದೇವರ ಧ್ಯಾನವನ್ನು ಹಗಲಿರುಳು ಆತನ ದೇವರ ಧ್ಯಾನವನ್ನು ಮಾಡುವುದಕ್ಕಾಗಿ ನನಗೆ ಒಂದು ವರ ಎಂಬುದಾಗಿ ಕೇಳ್ತಾ ಇದ್ದಾನೆ. ಪ್ರೇರೆ, ಆ ಒಂದು ವರಕ್ಕಾಗಿ ಆತನು ದಾವೀದನು ಯಾವ ರೀತಿ ಪ್ರಾರ್ಥನೆ ಮಾಡ್ತಿದ್ದಾನೆ. ಪ್ರೇರೆ, ಮತ್ತೆ ಆತನಿಗೆ ಯಾಕೆ ಆ ಒಂದು ವರ ಕೇಳ್ತಿದ್ದಾನೆ ಅಂದರೆ, ದಾವೀದನಿಗಿರುವಂತ ಎಲ್ಲ ಕಷ್ಟಗಳಿಂದ ಮತ್ತು ಪ್ರತಿಯೊಂದು ಸಮಸ್ಯೆಗಳಿಂದ ದೇವರು ಬಿಡಿಸಲಿಕ್ಕೆ ಶಕ್ತರಾಗಿದ್ದಾನೆ. ಯಾವಾಗ ಆ ಒಂದು ಸಮಸ್ಯೆಗಳಿಂದ, ಆ ಒಂದು ಇಕ್ಕಟ್ಟಿನಿಂದ, ಅಪಾಯಗಳಿಂದ ಯಾವಾಗ ಬಿಡಿಸಲಿಕ್ಕೆ ಸಾಧ್ಯವಾಗ್ತದೆ ಅಂತಂದರೆ, ಆತನ ದೇವರ ಮಂದಿರದಲ್ಲಿ ಇದ್ದಾಗ ಮಾತ್ರ. ಪ್ರೇರೆ, ಆ ಒಂದು ದೇವರ ಮಂದಿರದಲ್ಲಿ ಇರುವುದಕ್ಕಾಗಿ ದಾವೀದನು ಈ ಪ್ರಾರ್ಥನೆ ಮಾಡ್ತಿದ್ದಾನೆ. ಪ್ರೇರೆ, ಈ ಒಂದು ಪ್ರಾರ್ಥನೆ ಮೂಲಕ ದೇವರು ಆತನಿಗೆ ಅನೇಕ ರೀತಿಯಾಗಿ ಆಶೀರ್ವಾದ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಪ್ರೇರೆ, ಅದೇ ರೀತಿ ನೀವು ಸಹ ಒಂದು ನಮ್ಮ ಆಲಯದಲ್ಲಿ ಕೂತುಕೊಂಡು ನಾವು ದೇವರಿಗೆ ನಾವು ಯಾವ ರೀತಿ ಪ್ರಾರ್ಥನೆ ಮಾಡ್ತಿದ್ದೇವೆ ಎಂಬುದಾಗಿ ನಮ್ಮನ್ನು ನಾವು ವಿಚಾರಿಸಿಕೊಳ್ಳುವರಾಗಿರ್ಬೇಕು. ಪ್ರೇರೆ, ನಮ್ಮ ಕುಟುಂಬದಲ್ಲಿರುವಂಥ ಕಷ್ಟಗಳಾಗಲಿ, ಪ್ರತಿಯೊಂದು ಸಮಸ್ಯೆಗಳಾಗಲಿ ಬಿಡುಗಡೆ ಆಗಬೇಕಾದ್ರೆ ನಾವು ಯಾವ ರೀತಿ ಪ್ರಾರ್ಥನೆ ಮಾಡಬೇಕಂದ್ರೆ, ಆತನ ಮಂದಿರದಲ್ಲಿ, ದೇವರ ಮಂದಿರದಲ್ಲಿ ಹೋಗಿ ನಾವು ಧ್ಯಾನ ಮಾಡಬೇಕು. ಪ್ರೇರೆ, ಮತ್ತೆ ಆ ದೇವರ ಮಂದಿರದಲ್ಲಿ ಹೋಗಿ ದೇವರ ಪ್ರಸನ್ನತೆಯನ್ನು ನಾವು ನೋಡುವರಾಗಿರಬೇಕು. ಇಲ್ಲಿ ದಾವೀದನು ಯಾವ ರೀತಿ ಆ ದೇವರ ಪ್ರಸನ್ನತೆಯನ್ನು ನೋಡ್ತಾ ಇದ್ದನೋ, ದೇವರ ಪ್ರಸನ್ನತೆಗಾಗಿ, ದೇವರ ಧ್ಯಾನಕ್ಕಾಗಿ ಯಾವ ರೀತಿ ಪ್ರಾರ್ಥನೆ ಮಾಡ್ತಿದ್ದನೋ, ಅದೇ ರೀತಿ ನೀವು ಸಹ ದೇವರ ಪ್ರಸನ್ನತೆಗಾಗಿ, ದೇವರ ಧ್ಯಾನಕ್ಕಾಗಿ ನಾವು ಪ್ರಾರ್ಥನೆ ಮಾಡುವರಾಗಿರ್ಬೇಕು. ಪ್ರೇರೆ, ಆವಾಗ ನಾವು ಪ್ರಾರ್ಥನೆ ಮಾಡಿದಾಗ ನಮ್ಮ ಕುಟುಂಬದಲ್ಲಿರುವಂತಹ ಎಲ್ಲ ಕಷ್ಟಗಳಾಗಲಿ, ದುಃಖಗಳಾಗಲಿ, ಬಡತನವಾಗಲಿ, ಸಾಲವಾಗಲಿ, ಕುಡಿಕತನವಾಗಲಿ, ಪ್ರತಿಯೊಂದು ಸಮಸ್ಯೆಗಳನ್ನು ದೇವರು ಬಿಡಿಸಲಿಕ್ಕೆ ಸಾಧ್ಯವಾಗ್ತದೆ. ಪ್ರೇರೆ, ಆವಾಗ ನಾವು ದೇವರಲ್ಲಿ ಯಾವಾಗ ನಾವು ಆತನ ಸನ್ನಿಧಿಯಲ್ಲಿ ಮೊರೆ ಇಡ್ತೇವೋ, ಆವಾಗ ದೇವರು ನಮ್ಮ ಎಲ್ಲಾ ಸಮಸ್ಯೆಗಳಿಂದ ಬಿಡುಗಡೆ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಆವಾಗ ಬಿಡುಗಡೆ ದೇವರು ಮಾಡಿದಾಗ, ನಾವು ಆತನ ಸನ್ನಿಧಿಯಲ್ಲಿ ಇದ್ದಾಗ ದೇವರು ನಮ್ಮ ಜೀವಿತದಲ್ಲಿ ಬಿಡುಗಡೆ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಅದೇ ರೀತಿ ಕೀರ್ತನೆ 23:6ನೇ ವಚನದಲ್ಲಿ ನಾವು ನೋಡ್ತೇವೆ, ನಿಶ್ಚಯವಾಗಿ ನನ್ನ ಜೀವಮಾನ ಕಾಲವೆಲ್ಲ ಶುಭವೂ ಕೃಪೆಯೂ ನನ್ನನ್ನು ಹಿಂಬಾಲಿಸುವವು, ನಾನು ಸದಾಕಾಲವು ಯೆಹೋವನ ಮಂದಿರದಲ್ಲೇ ವಾಸಿಸುವೆನು. ಇಲ್ಲಿ ಸಹ ದಾವೀದನು ಯಾವ ರೀತಿ ಹೇಳ್ತಾರೆ ಅಂದರೆ, ನಿಶ್ಚಯವಾಗಿ ಅಂತಂದ್ರೆ ಖಚಿತವಾಗಿ, ನಿಜವಾಗಿ ದೇವರು ನನ್ನ ಜೀವಿತದಲ್ಲಿ ಏನ್ ಮಾಡ್ತಾನಂದ್ರೆ, ಶುಭವೂ ಕೃಪೆಯೂ ನನ್ನನ್ನು ಹಿಂಬಾಲಿಸುವ. ಯಾವಾಗಂತಂದ್ರೆ ದೇವರ ಸಮ್ಮುಖದಲ್ಲಿ ನಾವು ಇದ್ದಾಗ, ದೇವರ ಸನ್ನಿಧಿಯಲ್ಲಿ, ದೇವರ ಆಲಯದಲ್ಲಿ ನಾವು ಇದ್ದಾಗ ಮಾತ್ರ ಆ ದೇವರು ನಮ್ಮ ಜೀವಿತದಲ್ಲಿ ಏನ್ ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಪ್ರೇರೆ, ಅನೇಕ ವಿಷಯದಲ್ಲಿಯೂ ಶುಭವಾದ ಕೃಪೆಯು ನಮ್ಮನ್ನು ಹಿಂಬಾಲಿಸಲಿಕ್ಕೆ ಶಕ್ತವಾಗಿದೆ. ಮತ್ತೆ ಇಲ್ಲಿ ದಾವೀದನು ಹೇಳ್ತಿದ್ದಾನೆ, ನಾನು ಸದಾಕಾಲವು
ಯೆಹೋವನ ಮಂದಿರದಲ್ಲೇ ವಾಸಿಸುವೆನು ಅಂತಂದ್ರೆ ಆ ದಾವೀದನು ಯಾವ ರೀತಿ ಸದಾಕಾಲ ಅಂತಂದ್ರೆ ಒಂದಿನ ಇಲ್ಲ, 2 ದಿನ ಇಲ್ಲ, 3 ದಿನ ಇಲ್ಲ, ತಿಂಗಳಿಲ್ಲ, ವರ್ಷ ಇಲ್ಲ, ಆದರೆ ದಾವೀದನು ಸದಾಕಾಲ ಅಂತಂದ್ರೆ ಅದು ಕೊನೆನೇ ಇಲ್ಲ, ಅವ ಜೀವಮಾನ ಇರುವವರೆಗೂ ಆತನು ಏನ್ ಮಾಡೋಲ್ಲಕ್ಕೆ ಶಕ್ತನಾಗಿದ್ದಾನೆ ಅಂತಂದ್ರೆ ದೇವರ ಆಲಯದಲ್ಲಿ, ದೇವರ ಮಂದಿರದಲ್ಲಿ ಸದಾಕಾಲವು ಜೀವಿಸಲಿಕ್ಕೆ ಶಕ್ತನಾಗಿದ್ದಾನೆ ಪ್ರೇರೆ. ಅದೇ ರೀತಿ ನೀವು ಸಹ ಆತನ ಮಂದಿರದಲ್ಲಿ ನಾವು ವಾಸಿಸುವರಾಗಿರ್ಬೇಕು ಪ್ರೇರೆ. ಆತನ ಆಲಯದಲ್ಲಿ ನಾವು ಪ್ರತಿದಿನವೂ ಆತನ ಧ್ಯಾನವನ್ನು ಮಾಡುವುದಕ್ಕಾಗಿ, ಆತನ ಪ್ರಸನ್ನತೆಯನ್ನು ನಾವು ಎದುರು ನೋಡುವುದಕ್ಕಾಗಿ ನಾವು ಆ ದಾವೀದನ ಬಳಿ ಇದ್ದಂತ ಆತುರವನ್ನು, ದಾವೀದನಲ್ಲಿ ಇದ್ದಂತ ಆತಂಕವನ್ನು ಅಂದ್ರೆ ಒಂದು ಹಂಬಲವನ್ನು ನಾವು ನೋಡುವರಾಗಿರ್ಬೇಕು ಪ್ರೇರೆ. ಅದೇ ರೀತಿ ನಮ್ಮ ಜೀವಿತದಲ್ಲಿರುವಂತ ನಾವು ನೀವು ಏನ್ ಮಾಡುವರಾಗಿರ್ಬೇಕು, ಆ ದಾವೀದನಲ್ಲಿರುವಂತ ಕುತೂಹಲ ಅಂದ್ರೆ ಆ ದೇವರ ಪ್ರಸನ್ನತೆ ಯಾವ ರೀತಿ ಆತನು ಎದುರು ನೋಡ್ತಿದ್ದಾನೋ, ದೇವರ ಧ್ಯಾನವನ್ನು ನೋಡುವುದಕ್ಕಾಗಿ ಯಾವ ರೀತಿ ಆತನು ಒಂದು ವರ ಕೇಳಿಕೊಂಡಿದ್ದಾನೋ, ಅದೇ ರೀತಿ ನಮ್ಮ ಕುಟುಂಬವಾಗಿ ನಾವು ಸಭೆಯಲ್ಲಿ ಕೂತುಕೊಂಡು ನಾವು ಅನೇಕ ವಿಷಯಗಳಿಗಾಗಿ ನಾವು ಪ್ರಾರ್ಥನೆ ಮಾಡಿದಾಗ ದೇವರು ನಮ್ಮ ಜೀವಿತದಲ್ಲಿ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಪ್ರೇರೆ. ಯಾವಾಗ ಅಂತಂದ್ರೆ ನಾವು ಆತನ ಮಂದಿರದಲ್ಲಿ ಇದ್ದುಕೊಂಡು ನಾವು ಪ್ರಾರ್ಥಿಸುವಾಗ ನಮ್ಮ ಕುಟುಂಬದಲ್ಲಿರುವಂತಹ ಪ್ರತಿಯೊಂದು ಸಮಸ್ಯೆಗಳಾಗಲಿ, ಪ್ರತಿಯೊಂದು ಕುಟುಂಬದಲ್ಲಿರುವಂತ ಎಲ್ಲ ಶೋಧನೆಗಳಿಂದ ಬಿಡಿಸಲಿಕ್ಕೆ ಶಕ್ತನಾಗಿದ್ದಾನೆ ಪ್ರೇರೆ. ಈ ವಾಕ್ಯವನ್ನು ನಿಮ್ಮ ಆತ್ಮೀಯ ಲಾಭಕ್ಕಾಗಿ ದೇವರ ಆಶೀರ್ವಾದ ಮಾಡಲಿ. ಆಮೇಲೆ